ಯಾವತ್ತು ಎಕನಾಮಿನಲ್ಲಿ ನಮಗೆ ಎರಡ್ ತರ ಆದಾಯ ಬರುತ್ತೆ ಸರ್ಕಾರಕ್ಕೆ. ಆದಾಯನೂ ಬರುತ್ತೆ, ಖರ್ಚು ಕೂಡ ಆಗತ್ತೆ. ಈಗ ನಿಮ್ದೇ ಒಂದು ಮನೆ ಅಂತ ಅನ್ಕೊಳ್ರಿ, ಇದು ಒಂದು ಹೋಮ್ ನಿಮ್ದು. ನಿಮ್ಮ ಮನೆಯಲ್ಲಿ ನೀವು ಒಂದು ಬಜೆಟ್ ಮಾಡ್ತಾ ಇದ್ರೆ ಅನ್ಕೊಳ್ಳೋಣ. ಅದರಲ್ಲಿ ಎರಡು ವಿಧಾನ, ಒಂದು ರೆವಿನ್ಯೂ, ಮತ್ತೊಂದು ಕ್ಯಾಪಿಟಲ್ ಅಂತ. ಓಕೆ, ಯಾವತ್ತು ಸಾಮಾನ್ಯವಾಗಿ ಕ್ಯಾಪಿಟಲ್ ಹ್ಯೂಜ್ ಅಮೌಂಟ್ ಅಲ್ಲಿ ಇರುತ್ತೆ. ಓಕೆ, ಇದ್ರದ್ದು ಹ್ಯೂಜ್ ಅಮೌಂಟ್ ಇರುತ್ತೆ, ಬಹಳಷ್ಟು ಇರುತ್ತೆ ಇದ್ರದ್ದು ಅಮೌಂಟ್. ಇದ್ರದ್ದು ಸಾಮಾನ್ಯವಾಗಿ ಸ್ಮಾಲ್ ಇರುತ್ತೆ. ಆಮೇಲೆ ಇನ್ನೊಂದು ಪದ ಬರುತ್ತೆ, ರಿಕರಿಂಗ್ ಅಂತ ಕರಿತೀವಿ ನಾವು. ರಿಕರಿಂಗ್ ಅಂತ ಅಂದ್ರೆ ಏನ್ ಹೇಳಿ, ರಿಪೀಟ್ ಆಗ್ತಾ ಇರುತ್ತೆ. ಓಕೆ, ರಿಕರಿಂಗ್ ಬರ್ಕೊಡ್ರಿ ಈ ಚಾರ್ಟ್, ಇದನ್ನ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಇದು ಇಂಪಾರ್ಟೆಂಟ್ ಇದೆ, ಪ್ರಶ್ನೆಗಳು ಬರುತ್ತೆ ಇದ್ರ ಮೇಲೆ. ಮತ್ತೆ ಇದು ಸಾಮಾನ್ಯವಾಗಿ ಏನಿರುತ್ತೆ, ಒನ್ ಟೈಮ್ ಇರುತ್ತೆ. ಕ್ಯಾಪಿಟಲ್ ಯಾವತ್ತೂ ಕೂಡ ಕ್ಯಾಪಿಟಲ್ದು ಒನ್ ಟೈಮ್ ಇರುತ್ತೆ, ರೆವಿನ್ಯೂದು ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನ ರಿಕರಿಂಗ್ ಅಂತ ಕೂಡ ಕರೀತಾರೆ. ಸರಿ, ಈಗ ನೀವು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ರೆ ಅನ್ಕೊಳ್ಳೋಣ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ನೀವೇನ್ ಮಾಡ್ಬೇಕಾಗತ್ತೆ, ಒಂದು ಜಾಗವನ್ನ ಖರೀದಿ ಮಾಡ್ತಾ ಇದ್ದೀರಿ. ಒಂದು ಜಾಗ ಖರೀದಿ ಮಾಡ್ತಾ ಇದ್ದೀರಿ. ಆ ಜಾಗ ಖರೀದಿ ಮಾಡೋಕೆ ನೀವು ಒಂದು 10 ಕೋಟಿ ರೂಪಾಯಿ ಸಾಲ ತಗೊಂಡ್ರಿ. 10 ಕೋಟಿ ರೂಪಾಯಿ ಸಾಲನ ಒಂದೇ ಸಾರಿ ತಗೊಂಡ್ರಿ. 10 ಕೋಟಿ ರೂಪಾಯಿ ಸಾಲನ ಒಂದೇ ಸಾರಿ ಬ್ಯಾಂಕ್ ಅಲ್ಲಿ ಸ್ಯಾಂಕ್ಷನ್ ಏನೋ ಮಾಡಿದ್ರು ಅವ್ರು. ವರ್ಷ ವರ್ಷ 1 ಲಕ್ಷ ಕೊಡ್ತಾ ಹೋಗ್ತಾರೆ ಅನ್ಕೊಳ್ಳೋಣ. ಬಟ್ ಒಂದೇ ಸಾರಿ ಸ್ಯಾಂಕ್ಷನ್ ಮಾಡಿದ್ರು 10 ಕೋಟಿ ರೂಪಾಯಿನ. ಅದೇನಾಗತ್ತೆ, ಒನ್ ಟೈಮ್ ಸ್ಯಾಂಕ್ಷನ್ ಆಯ್ತಲ್ವಾ, ಹಾಗಾಗಿ ಎಲ್ಲಿ ಬರುತ್ತೆ ಅದು, ಕ್ಯಾಪಿಟಲ್ ನಲ್ಲಿ ಬರುತ್ತೋ ರೆವಿನ್ಯೂ ನಲ್ಲಿ ಬರುತ್ತೆ? ಕ್ಯಾಪಿಟಲ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಕ್ಯಾಪಿಟಲ್ ನಲ್ಲಿ ಏನಂತ ಅಂದ್ರೆ ಡೆಟ್, ಸಾಲ, ಸಾಲವನ್ನ ತೆಗೆದುಕೊಳ್ಳೋದು. ಓಕೆ, ನೀವೀಗ ಸಾಲ ತಗೊಂಡ್ರಿ, ನಿಮ್ ಕಟ್ಟಡ ಕಟ್ಕೊಂಡ್ರಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ನೀವ್ ಇನ್ನೊಬ್ರಿಗೆ ಸಾಲ ಕೊಟ್ರಿ, ಅದೆಲ್ಲಿ ಬರುತ್ತೆ? ಓಕೆ, ಕ್ಯಾಪಿಟಲ್, ಒಂದ್ ನಿಮಿಷ, ನೀವೇನ್ ಮಾಡಿದ್ರಿ, ಸಾಲವನ್ನ ತಗೊಂಡ್ರಿ. ಸಾಲವನ್ನ ಕ್ಯಾಪಿಟಲ್ ಅಸೆಟ್ಸ್, ಕ್ಯಾಪಿಟಲ್ ರೆಸಿಪ್ಟ್, ಇಂಟರ್ನಲ್ ಡೆಟ್, ಡಿಸ್ಇನ್ವೆಸ್ಟ್ಮೆಂಟ್, ಎಕ್ಸ್ಟರ್ನಲ್ ಡೆಟ್, ಸಾಲ ತಗೊಳ್ಳೋದು. ಸಾಲವನ್ನ ತಗೊಂಡ್ರಿ ಅಲ್ವಾ, ಸೊ ಅದೇನಾಯ್ತು, ಅದು ಕೂಡ ಕ್ಯಾಪಿಟಲ್ ರೆಸಿಟ್ ಆಯ್ತು. ನಿಮಗ್ ಬಂತು ದುಡ್ಡು. ರೆಸಿಟ್ ಅಂದ್ರೆ ಏನ್ ಹೇಳಿ, ನಮಗ್ ಬರ್ಬೇಕು ಅದು. ಎಕ್ಸ್ಪೆಂಡಿಚರ್ ಅಂದ್ರೆ ಹೊರಗೆ ಹೋಗ್ಬೇಕು. ನಿಮಗ್ ದುಡ್ಡು ಬಂತಲ್ವಾ 10 ಕೋಟಿ ರೂಪಾಯಿ. ಸರಿ, ಈಗ ನೀವು ನಿಮ್ಮ ಸಂಬಂಧಿಕರ ಬಳಿನೇ ಹೋಗಿ ತಗೊಂಡ್ರಿ, ಅದೇನಾಯ್ತು, ಇಂಟರ್ನಲ್ ಡೆಟ್. ನೀವ್ ಯಾರೋ ಅಪರಿಚಿತರ ಬಳಿ ತಗೊಂಡ್ರಿ, ಅದು ಎಕ್ಸ್ಟರ್ನಲ್ ಡೆಟ್. ಅದೇ ತರ ಒಂದು ಉದಾಹರಣೆಗೆ ನಮ್ಮ ಭಾರತ ಸರ್ಕಾರ ಇದೆ ಅಂತ ಅನ್ಕೊಳ್ಳಿ. ಭಾರತ ಸರ್ಕಾರ ಯಾವ್ದೋ ಒಂದು ದೊಡ್ಡ ಕೆಲಸ ಕೈಗೆ ಎತ್ಕೊಂಡಿದೆ, ಅದಕ್ಕೋಸ್ಕರ ಅದೇನ್ ಮಾಡ್ತು, ಸಾಲ ತಗೊಳ್ತು. ಅದನ್ನ ಡೆಟ್ ಅಂತ ಕರೀತಾರೆ. ಅದು ಎರಡ್ ತರ ಸಾಲ ತಗೊಳ್ಬೇಕು. ದೇಶದ ಒಳಗಡೆನೂ ಸಾಲ ತಗೊಳ್ಬಹುದು, ಅದನ್ನ ಇಂಟರ್ನಲ್ ಡೆಟ್ ಅಂತ ಕರಿತೀವಿ. ದೇಶದ ಹೊರಗಡೆನೂ ಸಾಲ ತಗೊಳ್ಬಹುದು, ಅದನ್ನ ಏನಂತ ಕರಿತೀವಿ, ಎಕ್ಸ್ಟರ್ನಲ್ ಡೆಟ್ ಅಂತ ಕರಿತೀವಿ. ಇವು ಡೆಟ್ ಗಳು ಬರೋದು ಯಾವತ್ತೂ ಕೂಡ ಕ್ಯಾಪಿಟಲ್ ಬಜೆಟ್ ನಲ್ಲಿ ಬರುತ್ತೆ. ಕ್ಯಾಪಿಟಲ್ ಬಜೆಟ್ ನಲ್ಲಿ ಇಲ್ಲಿ ರೆಸಿಟ್, ಕ್ಯಾಪಿಟಲ್ ರೆಸಿಟ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಬಜೆಟ್ ನಲ್ಲಿ ರೆಸಿಟ್ ಯಾಕಂದ್ರೆ ಬರ್ತಾ ಇದೆ ಆದಾಯ, ನೆನ್ಪಿಟ್ಟುಕೊಳ್ಳಿ. ಓಕೆ, ಆಮೇಲೆ ರಾಜ್ಯ ಸರ್ಕಾರಗಳು ಬೇರೆ ದೇಶದಿಂದ ಸಾಲ ತಗೊಳ್ಬಹುದಾ? ಪರ್ಮಿಷನ್ ಇಲ್ಲ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಅವಕಾಶ ಇಲ್ಲ, ಇದು ಗೊತ್ತಿರ್ಬೇಕು ನಿಮ್ಗೆ. ಈಗ ಬರೀ ದುಡ್ಡು ಸಾಲದ ಮುಖಾಂತರ ಮಾತ್ರ ಬರ್ಬೇಕಾ? ಬೇರೆ ಕೆಲಸ ಮಾಡ್ಬೋದು ನಾವು. ಉದಾಹರಣೆಗೆ ಭಾರತ ಸರ್ಕಾರದ್ದು ಒಂದು ದೊಡ್ಡ ಕಂಪನಿ ಇದೆ ಅನ್ಕೊಳ್ಳಿ, 1000 ಕೋಟಿ ರೂಪಾಯಿ ಕಂಪನಿ ಇದೆ ಭಾರತ ಸರ್ಕಾರದ್ದು. ಈಗ ಸರ್ಕಾರಕ್ಕೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿದೆ. ಅವಾಗ ಏನ್ ಹೇಳುತ್ತೆ ಸರ್ಕಾರ, 1000 ಕೋಟಿ ರೂಪಾಯಿದಲ್ಲಿ 500 ಕೋಟಿ, 100 ಶೇರ್ ಇದೆ ಅದರದ್ದು. ಓಕೆ, 100 ಶೇರ್ ಇದೆ. ಅದರಲ್ಲಿ 50% ಶೇರ್ ಅನ್ನ ಬೇರೆ ಪ್ರೈವೇಟ್ ನವರಿಗೆ ಮಾರಾಟ ಮಾಡುತ್ತೆ. ಅದನ್ನ ಏನಂತ ಕರೀತಾರೆ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ನಮ್ಮ ಪವರ್ ನಲ್ಲಿರುವಂತ ಕಂಪನಿ 50% ಶೇರ್ಗಳನ್ನ ಇನ್ನೊಬ್ರಿಗೆ ಕೊಟ್ರೆ ಅದೇನು, ಡಿಸ್ಇನ್ವೆಸ್ಟ್ಮೆಂಟ್. ಅವ್ರಿಗೆ ಕೊಟ್ವಿ ಅಂದ್ರೆ ಅದರ ಅರ್ಥ ಏನು, ಅವ್ರು ನಮ್ಗೆ ಏನ್ ಕೊಟ್ರು, ಅದ್ರ ಬದಲಾಗಿ ದುಡ್ಡು ಕೊಟ್ರು. ದುಡ್ಡು ಒಂದೇ ಸಾರಿ ಕೊಟ್ರಲ್ವಾ ಅವರು, ಹ್ಯೂಜ್ ಅಮೌಂಟ್ ಇತ್ತಲ್ವಾ, ಹಾಗಾಗಿ ಅದೇನು ನಾನ್ ಡೆಟ್ ಕ್ಯಾಪಿಟಲ್ ರೆಸಿಟ್. ನಮಗೆ ಡಿಸ್ಇನ್ವೆಸ್ಟ್ಮೆಂಟ್ ಇಂದ ದುಡ್ಡು ಬಂತು. ಒಂದ್ ಕಂಪನಿ ಇತ್ತು ಭಾರತ ಸರ್ಕಾರದ್ದು, ಉದಾಹರಣೆಗೆ ಒಂದ್ ಕಂಪನಿ ಇತ್ತು. ಈ ಕಂಪನಿಯಲ್ಲಿ 50% ಶೇರ್ ಅನ್ನ ನಾವು ಮಾರಾಟ ಮಾಡಿದ್ವಿ, ಹಾಗಾಗಿ ನಮ್ ಸರ್ಕಾರಕ್ಕೆ ಏನ್ ಬಂತು, ದುಡ್ಡು ಬಂತು. ಅದು ಸಾಲನ ನಮಗೆ ಈಗ ಬಂದಿರೋದು ಇಲ್ಲ, ಮಾರಾಟ ಮಾಡಿದ್ವಿ ನಾವು, ಹಾಗಾಗಿ ಅದು ನಾನ್ ಡೆಟ್, ಸಾಲವನ್ನ ಹೊರತುಪಡಿಸಿ ಬಂದಂತ ದುಡ್ಡದ್ ನಮಗೆ, ನೆನ್ಪಿಟ್ಕೊಳ್ಳಿ. ಹಾಗೇನೆ ಭಾರತ ಸರ್ಕಾರ ಬೇರೆ ಬೇರೆ ರಾಜ್ಯಗಳಿಗೆ ಸಾಲ ಕೊಟ್ಟಿತ್ತು, ಅದು ವಾಪಸ್ ಬರ್ತಾ ಇದೆ ಈಗ ಸಾಲ. ಅದು ಕೂಡ ಏನಾಗುತ್ತೆ, ಲೋನ್ಸ್ ರಿಕವರ್ಡ್ ಕೂಡ ನಾನ್ ಡೆಟ್ ಕ್ಯಾಪಿಟಲ್ ರೆಸಿಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇವು ಗೊತ್ತಿರ್ಬೇಕು ನಿಮಗೆ. ಈ ತರ ಕ್ಯಾಪಿಟಲ್ ರೆಸಿಟ್ ಈ ತರ ಬರ್ಬೋದು. ಕ್ಯಾಪಿಟಲ್ ಬಜೆಟ್ಗೆ, ಬಂಡವಾಳ ಬಜೆಟ್ಗೆ ನಮಗೆ ಕ್ಯಾಪಿಟಲ್ ರೆಸಿಟ್ ಹೇಗೆ ಬರುತ್ತೆ ಅಂದ್ರೆ, ಒಂದು ಸಾಲದ ರೂಪದಲ್ಲಿ ಬರಬಹುದು, ಅಥವಾ ಸಾಲವನ್ನ ಬಿಟ್ಟು ಹೊರತುಪಡಿಸಿ ಬೇರೆ ರೂಪದಲ್ಲಿ ಬರಬಹುದು.
ಸಾಲದ ರೂಪದಲ್ಲಿ ದೇಶದ ಒಳಗಡೆನೆ ಸಾಲ ತಗೊಳ್ಬಹುದು ಅಥವಾ ದೇಶದ ಹೊರಗಡೆನೂ ಸಾಲ ತಗೊಳ್ಬಹುದು. ಇನ್ನು ನಾನ್ ಡೆಟ್ ನಲ್ಲಿ ಬಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬಹುದು, ಕಂಪನಿಯಲ್ಲಿ ಶೇರ್ನ ಮಾರಾಟ ಮಾಡಬಹುದು ಅಥವಾ ರಾಜ್ಯಗಳಿಗೆ ಕೊಟ್ಟಂತ ಸಾಲವನ್ನ ವಸೂಲಿ ಮಾಡಬಹುದು. ಇದೊಂದು. ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಖರ್ಚು ಮಾಡೋದು. ಭಾರತ ಸರ್ಕಾರ ತನ್ನ ದುಡ್ಡನ್ನ ಇನ್ನೊಬ್ಬರಿಗೆ ಕೊಡೋದು, ಅದನ್ನ ಏನಂತ ಕರಿತೀವಿ? ಎಕ್ಸ್ಪೆಂಡಿಚರ್. ಒಂದು, ರಾಜ್ಯಗಳಿಗೆ ಸಾಲ ಕೊಡುತ್ತೆ, ರಾಜ್ಯ ಸರ್ಕಾರಗಳಿಗೆ ಸಾಲ ಕೊಡುತ್ತೆ ಅದು. ಎರಡನೇದು ಕ್ಯಾಪಿಟಲ್ ಅಸೆಟ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟುತ್ತೆ, ಟ್ರೈನ್ ಗಳನ್ನ ಕೊಂಡ್ಕೊಂಡು ಬರುತ್ತೆ, ಇದೆಲ್ಲ ಕ್ಯಾಪಿಟಲ್ ಅಸೆಟ್ ಗಳಿಗೆ ಖರ್ಚು ಮಾಡುತ್ತೆ. ಅಸೆಟ್ ಅಂದ್ರೆ ಏನು? ಆಸ್ತಿ, ಸ್ವತ್ತು. ಮತ್ತು ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಹೊಸ ಹೊಸ ರಸ್ತೆಗಳನ್ನ ಕಟ್ಟುತ್ತೆ, ಅವೆಲ್ಲ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ಯಾವತ್ತು ಕ್ಯಾಪಿಟಲ್ ಅಂದ್ರೆ ನಿಮ್ ತಲೆ ಏನ್ ಬರಬೇಕು, ಅಲ್ಲಿ ಏನೋ ಒಂದು ಪ್ರಾಡಕ್ಟ್ ರೆಡಿ ಆಗ್ತಾ ಇರುತ್ತೆ. ಅದು ಸುಮ್ನೆ ಹಾಗೆ ಸಂಬಳ ಅಲ್ಲ. ಸಂಬಳ ಎಲ್ಲ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಯಾಕಂದ್ರೆ ರಿಕರಿಂಗ್ ಸಂಬಳ. ಈಗ ನೀವು ನೌಕರಿ ಜಾಯಿನ್ ಆದ ತಕ್ಷಣ ಒಂದೇ ಸಾರಿ ಸಂಬಳ ಕೊಟ್ಟು ಬಿಡ್ತಾರ ನಿಮಗೆ? ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ. ರಿಕರಿಂಗ್ ಇರುತ್ತದು. ಕ್ಯಾಪಿಟಲ್ ಆ ಥರ ಅಲ್ಲ, ನೆನ್ಪಿಟ್ಕೊಳ್ಳಿ. ಸರಿ, ಈ ಕ್ಯಾಪಿಟಲ್ ಕ್ಲಿಯರ್ ಆಯ್ತು ನಿಮ್ಗೆ. ನೆಕ್ಸ್ಟ್ ರೆವಿನ್ಯೂ ನಲ್ಲಿ ಬನ್ನಿ. ರೆವಿನ್ಯೂ ಬಜೆಟ್. ರೆವಿನ್ಯೂ ಅಂತ ಅಂದ್ರೆ ಏನಿದು? ಕಂದಾಯ ಅಂತ ಕರೀತಾರೆ ಇದನ್ನ. ಓಕೆ. ಕಂದಾಯದಲ್ಲಿ ಮತ್ತೆ ಎರಡು ವಿಧ. ಭಾರತ ಸರ್ಕಾರ ಇದೆ ಅನ್ಕೊಳ್ಳಿ. ಭಾರತ ಸರ್ಕಾರಕ್ಕೆ ಆದಾಯ ಬರ್ತಾನೂ ಇರುತ್ತೆ, ಖರ್ಚು ಕೂಡ ಆಗ್ತಾ ಇರುತ್ತೆ. ಅಲ್ಲೇನು, ಒಂದ್ಸಾರಿ ಬಿಲ್ಡಿಂಗ್ ಕಟ್ಟಿದ್ರು ಕ್ಯಾಪಿಟಲ್ ಅದು, ಒಂದ್ಸಾರಿ ಸಾಲ ಕೊಟ್ರು ಕ್ಯಾಪಿಟಲ್ ಅದು, ಒಂದ್ಸಾರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದು ಕ್ಯಾಪಿಟಲ್ ಅದು. ಇಲ್ಲಿ ಆತರ ಅಲ್ಲ, ರಿಪೀಟ್ ಆಗ್ತಾ ಇರುತ್ತೆ. ಇಲ್ಲಿ ಉದಾಹರಣೆಗೆ ನೋಡಿ ಹೇಗೆ. ಉದಾಹರಣೆಗೆ ರೆವಿನ್ಯೂ ರೆಸಿಟ್. ರೆವಿನ್ಯೂ ಬಜೆಟ್ ನಲ್ಲಿ ರೆವಿನ್ಯೂ ರೆಸಿಟ್ ಅಂದ್ರೆ ಇದು ಬರುವ ದುಡ್ಡು, ಬರ್ತಾ ಇದೆ ದುಡ್ಡು. ಓಕೆ, ಸರ್ಕಾರಕ್ಕೆ ದುಡ್ಡು ಬರ್ತಾ ಇದೆ. ಇಲ್ಲಿ ಇಲ್ಲಿ ಏನಾಗ್ತಾ ಇದೆ? ಎಕ್ಸ್ಪೆಂಡಿಚರ್, ಖರ್ಚು ಆಗ್ತಾ ಇದೆ. ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರಶ್ನೆ ಕೇಳಿದಾರೆ ಪ್ರತಿ ಸಾರಿ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಮರಿಬಾರ್ದು ನೀವು ಯಾರು ಕನ್ಫ್ಯೂಸ್ ಕೂಡ ಮಾಡ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ನೋಡಿ, ರೆವಿನ್ಯೂ ರೆಸಿಟ್ ನಲ್ಲಿ ಮತ್ತೆ ಎರಡು ವಿಧ. ಸರ್ಕಾರಕ್ಕೆ ಎರಡು ವಿಧದಲ್ಲಿ ದುಡ್ಡು ಬರುತ್ತೆ. ಒಂದು ಟ್ಯಾಕ್ಸ್ ರೆವಿನ್ಯೂ, ಮತ್ತೊಂದು ನಾನ್ ಟ್ಯಾಕ್ಸ್ ರೆವಿನ್ಯೂ. ಹೌದಲ್ವಾ? ಸರ್ಕಾರಕ್ಕೆ ಟ್ಯಾಕ್ಸ್ ನಿಂದ ದುಡ್ಡು ಬರುತ್ತೆ, ಮತ್ತೊಂದು ಟ್ಯಾಕ್ಸ್ ಇಲ್ಲದೆ ದುಡ್ಡು ಬರುತ್ತೆ. ಟ್ಯಾಕ್ಸ್ ನಾವು 100 ವರ್ಷ ಆಯಸ್ಸಿನಲ್ಲಿ ಒಂದೇ ಸರಿ ಕಟ್ತೀವಿ ಟ್ಯಾಕ್ಸ್, ಅಥವಾ ರಿಪೀಟ್ ಆಗಿ ಕಟ್ತಾ ಇರ್ತೀವಿ. ಹಾಗಾಗಿ ಅದೇನಾಗುತ್ತೆ, ಟ್ಯಾಕ್ಸ್ ಇಲ್ಲಿ ಬಂದಿದೆ, ಅಲ್ಲಿ ಏನೂ ಟ್ಯಾಕ್ಸ್ ಇಲ್ಲ, ನೆನ್ಪಿಟ್ಕೊಳ್ಳಿ. ಅಲ್ಲಿ ಟ್ಯಾಕ್ಸ್ ಮೆನ್ಷನ್ ಇಲ್ಲ. ಅಲ್ಲಿ ಸಾಲ ಅಲ್ಲಿದೆ, ಲೋನ್ ಇದೆ, ಇಲ್ಲಿ ಟ್ಯಾಕ್ಸ್ ಇದೆ. ಹಾಗೇನೆ ಇಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲೇ ಬರುತ್ತೆ, ಇಂಟ್ರೆಸ್ಟ್, ಬಡ್ಡಿ ಎಲ್ಲ ಇಲ್ಲಿ ಬರುತ್ತೆ. ನೋಡಿ, ರೆವಿನ್ಯೂ ಟ್ಯಾಕ್ಸ್ ಮೊದಲನೇದು, ಟ್ಯಾಕ್ಸ್ ರೆವಿನ್ಯೂದಿಂದ ದುಡ್ಡು ಬರುತ್ತೆ. ಇಲ್ಲಿ ಹೇಗೆ? ಇಲ್ಲಿ ಮತ್ತೆ ಎರಡು ವಿಧ ಸರ್ಕಾರಕ್ಕೆ ದುಡ್ಡು ಬರೋದು. ಹೇಗೆ? ಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆ. ಹೇಗೆ? ಕಾರ್ಪೊರೇಟ್ ಟ್ಯಾಕ್ಸ್, ಕಂಪನಿಗಳಿರುತ್ತೆ. ಈಗ ಉದಾಹರಣೆಗೆ ಪಾಂಜನಾಯಸನ್ ಅಂತ ಒಂದು ಕಂಪನಿ ಇದೆ, ಈ ಕಂಪನಿಯಿಂದ ನಾವು ಟ್ಯಾಕ್ಸ್ ಕಟ್ತೀವಿ, ಅದು ಡೈರೆಕ್ಟ್ ಟ್ಯಾಕ್ಸ್. ಅಂದ್ರೆ ನಾವು ನೇರವಾಗಿ ನಮ್ ದುಡ್ಡನ್ನ ಯಾರಿಗೆ ಕಟ್ಟಿದ್ವಿ? ಸರ್ಕಾರಕ್ಕೆ ಕಟ್ಟಿದ್ವಿ. ಡೈರೆಕ್ಟ್ ಆಗಿ ಟ್ಯಾಕ್ಸ್ ಹೋಯ್ತು. ಯಾಕೆ? ಪ್ರತಿ ವರ್ಷ ಕಟ್ತಾ ಇರ್ತೀವಿ. ಇನ್ನೊಂದು ಇನ್ಕಮ್ ಟ್ಯಾಕ್ಸ್. ಒಬ್ರು ನೌಕರರು ಇರ್ತಾರೆ, ಅವ್ರದ್ದು ಆದಾಯ ಇರುತ್ತೆ, ಡೈರೆಕ್ಟ್ ಸರ್ಕಾರಕ್ಕೆ ಹೋಗ್ತಾ ಇರುತ್ತೆ. ಮತ್ತೊಂದು ಮ್ಯಾಟ್ ಅಂತ ಬರುತ್ತೆ, ST ಈ ತರ ಎಲ್ಲ ಟ್ಯಾಕ್ಸ್ ಗಳು ಇರುತ್ತೆ. ಓಕೆ. ಇನ್ನು ಮತ್ತೊಂದು ವಿಧದಲ್ಲಿ ಟ್ಯಾಕ್ಸ್, ಯಾವ್ದೋ ಈ ಒಂದು ಲ್ಯಾಪ್ಟಾಪ್ ಅನ್ನು ನಾವು ಅಂಗಡಿಯಿಂದ ತಗೊಂಡ್ ಬಂದ್ವಿ, ಅದಕ್ಕೊಂದು 18% ಟ್ಯಾಕ್ಸ್ ಇತ್ತು ಅನ್ಕೊಳ್ಳಿ. ಅದು ಆ ಅಂಗಡಿಯವರು ನಾವು ಕೊಟ್ವಿ, ಅಂಗಡಿಯವರು ಏನ್ ಮಾಡ್ತಾರೆ? ಸರ್ಕಾರಕ್ಕೆ ಕಟ್ತಾರೆ. ಇಂಡೈರೆಕ್ಟ್ ಟ್ಯಾಕ್ಸ್ ಆಯ್ತಲ್ವಾ ಅದು? ಆತರ. ಮತ್ತೆ ಲ್ಯಾಪ್ಟಾಪ್ ವರ್ಷದಲ್ಲಿ ಒಂದೇ ಸಾರಿ ತಗೊಳ್ತೀವಾ? ನಮಗದು ಏನು, ನಮಗದು ಕ್ಯಾಪಿಟಲ್, ಬಟ್ ಸರ್ಕಾರಕ್ಕದು ಟ್ಯಾಕ್ಸ್ ಹೋಗ್ತಾ ರೆಗ್ಯುಲರ್ ಆಗಿ ಹೋಗ್ತಾ ಇದೆ ದುಡ್ಡು, ಒಂದ್ಸಾರಿ ಹೋಗಿ ನಿಂತು ಬಿಟ್ಟಿಲ್ಲ. ಆಮೇಲೆ ಎಕ್ಸಸೈಸ್ ಟ್ಯಾಕ್ಸ್. ಎಕ್ಸಸೈಸ್ ಟ್ಯಾಕ್ಸ್ ಅಂತ ಅಂದ್ರೆ ಕನ್ನಡದಲ್ಲಿ ಏನಂತೀವಿ ಎಕ್ಸಸೈಸ್ಗೆ? ಅಬಕಾರಿ, ಅಬಕಾರಿ ಸುಂಕ ಅಂತ ಕರೀತಾರೆ ಇದಕ್ಕೆ. ಈ ಬೆವರೇಜಸ್ ಎಲ್ಲ ಇರುತ್ತಲ್ಲ, ಆಲ್ಕೋಹಾಲ್ ಅದು ಇದು ಎಲ್ಲ, ಅದ್ರ ಮೇಲೆ ಇದೇ ಟ್ಯಾಕ್ಸ್ ಹಾಕ್ತಾರೆ, ಎಕ್ಸಸೈಸ್ ಟ್ಯಾಕ್ಸ್ ಅಂತ ಬರುತ್ತೆ. ಇವೆಲ್ಲ ಟ್ಯಾಕ್ಸ್ಗಳು ಸರ್ಕಾರಕ್ಕೆ ಬರುತ್ತೆ. ಡೈರೆಕ್ಟ್, ಇಂಡೈರೆಕ್ಟ್. ಡೈರೆಕ್ಟ್ ಅಂದ್ರೆ ನಾವೇ ನೇರವಾಗಿ ಸರ್ಕಾರ ಕಟ್ಟೋದು, ಇಂಡೈರೆಕ್ಟ್ ಅಂದ್ರೆ ನಾವು ಅಂಗಡಿಯವರು ಕೊಡೋದು, ಅಂಗಡಿಯವನು ಸರ್ಕಾರಕ್ಕೆ ಕೊಡ್ತಾನೆ. ಇದು ಟ್ಯಾಕ್ಸ್. ಟ್ಯಾಕ್ಸ್ ಎಲ್ಲಿ ಬಂತು? ಟ್ಯಾಕ್ಸ್ ರೆವಿನ್ಯೂ ನಲ್ಲಿ. ಟ್ಯಾಕ್ಸ್ ರೆವಿನ್ಯೂ ಎಲ್ಲಿ ಹೋಯ್ತು? ರೆವಿನ್ಯೂ ರೆಸಿಪ್ಟ್ ಗಳಲ್ಲಿ. ರೆವಿನ್ಯೂ ರೆಸಿಪ್ಟ್ ಎಲ್ಲಿ ಬರ್ತಾ ಇದೆ? ರೆವಿನ್ಯೂ ಬಜೆಟ್ ನಲ್ಲಿ ಬರ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಮರಿಬಾರ್ದು, ಕನ್ಫ್ಯೂಸ್ ಕೂಡ ಆಗೋ ಹಾಗಿಲ್ಲ. ಇನ್ನು ನಾನ್ ಟ್ಯಾಕ್ಸ್ ರೆವಿನ್ಯೂ ಯಾವ್ದಿದೆ ನೋಡಿ, ಅಂದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ರಹಿತವಾಗಿ ಮತ್ತೆ ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ? ಸೆಲ್ಲಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್. ಕೆಲವೊಂದು ಸರ್ಕಾರದ ಪ್ರಾಡಕ್ಟ್ ಗಳಿರುತ್ತೆ, ಹೌದಲ್ವಾ? ಈಗ ಉದಾಹರಣೆಗೆ ನಂದಿನಿ ಮೈಸೂರು ಪಾಕು, ನಂದಿನಿ ಹಾಲು, ಗೂಡ್ಸ್ ಸೆಲ್ ಮಾಡತ್ತಲ್ಲ ಸರ್ಕಾರ, ಅದು ಕೂಡ ಸರ್ಕಾರದ ಒಂದು ಕಂಪನಿ ಅಲ್ವಾ? ಸೊ ಅದರಿಂದ ಆದಾಯ ಬರುತ್ತಲ್ವಾ? ಅದು ಆತರ. ಇನ್ನು ಡಿವಿಡೆಂಡ್ಸ್ ಅಂಡ್ ಪ್ರಾಫಿಟ್ಸ್ ಫ್ರಮ್ ಇನ್ವೆಸ್ಟ್ಮೆಂಟ್. ಸರ್ಕಾರ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿತ್ತು, ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಬಜೆಟ್, ಬಟ್ ಆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಂದು 100 ಕೋಟಿ ರೂಪಾಯಿ ಸರ್ಕಾರ ಹಾಕಿದೆ ಅನ್ಕೊಳ್ಳಿ, ಅದೇನು ಎಕ್ಸ್ಪೆಂಡಿಚರ್. ಅದಕ್ಕೆ ಲೋನ್ ತಗೊಂಡಿದೆ ಅನ್ಕೊಳ್ಳಿ, ಅದು ಕ್ಯಾಪಿಟಲ್ ರೆಸಿಟ್. ಆ ಇನ್ವೆಸ್ಟ್ಮೆಂಟ್ ನಿಂದ ಅಲ್ಲಿ ಏನೇನು ಪ್ರಾಫಿಟ್ ಬರ್ತಾ ಇರುತ್ತಲ್ಲ, ಆಗಾಗ ಲಾಭಾಂಶ, ಪ್ರಾಫಿಟ್, ಅದೆಲ್ಲ ಇಲ್ಲಿ ಬರುತ್ತೆ, ರೆವಿನ್ಯೂ ಅಲ್ಲಿ ಬರುತ್ತೆ. ಯಾಕೆ? ಪ್ರಾಫಿಟ್ 100 ವರ್ಷದಲ್ಲಿ ಒಂದೇ ಸರಿ ಬರುತ್ತಾ? ಇಲ್ಲ, ರಿಪೀಟ್ ಆಗ್ತಾ ಇರುತ್ತೆ ಅದು ಪ್ರಾಫಿಟ್ ಆಗಾಗ. ಆಮೇಲೆ
ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಲೋನ್ಸ್ ಗಿವನ್. ಇಲ್ಲಿ ಏನ್ ಮಾಡಿತ್ತು ಸರ್ಕಾರ, ರಾಜ್ಯ ಸರ್ಕಾರಗಳಿಗೆ ಸಾಲ ಕೊಟ್ಟಿತ್ತು. ಒಂದ್ 10,000 ಕೋಟಿ ಕರ್ನಾಟಕ ಸರ್ಕಾರಕ್ಕೆ ಸಾಲ ಕೊಟ್ಟಿದೆ ಅನ್ಕೊಳ್ಳಿ. ಕರ್ನಾಟಕ ಸರ್ಕಾರ 10,000 ಕೋಟಿನ ಒಂದೇ ಸಾರಿ ತೀರ್ಸೋಕಾಗತ್ತಾ? ಇಲ್ಲ. ಅದ್ರ ಬದಲಾಗಿ ಏನ್ ಮಾಡುತ್ತೆ ಕರ್ನಾಟಕ ಸರ್ಕಾರ, ಪ್ರತಿ ವರ್ಷ ಒಂದ್ ಸ್ವಲ್ಪ ಸ್ವಲ್ಪ ಬಡ್ಡಿ ಕೊಡ್ತಾ ಇರುತ್ತೆ. ಯಾರಿಗೆ? ಕೇಂದ್ರ ಸರ್ಕಾರಕ್ಕೆ. ಅದೇ ನೋಡಿ, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಲೋನ್ಸ್ ಗಿವನ್. ಲೋನ್ ಕೊಟ್ಟಿರುತ್ತೆ, ಅದರಿಂದ ಬಡ್ಡಿ ಬರ್ತಾ ಇರತ್ತೆ. ಅದಿಲ್ಲಿ ಅಕಸ್ಮಾತ್ ಕರ್ನಾಟಕ ಸರ್ಕಾರ ಬಡ್ಡಿ ಕೊಡೋದು ನಿಲ್ಸಿ ಒಂದೇ ಸಾರಿ ವಾಪಸ್ ದುಡ್ಡು ಕೊಟ್ರೆ ಅದೇಲಿ ಹೋಗುತ್ತೆ? ಕ್ಯಾಪಿಟಲ್ ರಿಸಿಪ್ಟ್ ಅಲ್ಲಿ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಕರ್ನಾಟಕ ಸರ್ಕಾರ 10,000 ಕೋಟಿ ರೂಪಾಯಿ, ಸರಿಪಾ ನಿಮ್ದು ಬಡ್ಡಿ ನಮ್ಗೆ ಕಾಸ್ಟ್ಲಿ ಆಗ್ತಾ ಇದೆ, ನೀವು ಒಂದೇ ಸಾರಿ ನಮ್ಮ ಅಸಲನ್ನೇ ತಗೊಂಡ್ಬಿಟ್ರಿ ಅಂತ ಕೊಟ್ಬಿಟ್ರೆ ಇಲ್ಲಿ ಹೋಗಿ ಸೇರ್ಕೊಳ್ಳುತ್ತದು. ಇಲ್ಲ, ನನಗೆ ಕಟ್ಟೋದು ಲೇಟ್ ಆಗುತ್ತೆ, ನಾನು ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಕಟ್ತೀನಿ ಅಂದ್ರೆ ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ. ರೆವಿನ್ಯೂ ಅಂದ್ರೆ ಯಾವತ್ತು ಸಣ್ಣ ಅಮೌಂಟ್ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಕ್ಯಾಪಿಟಲ್ ಅಂತ ಅಂದ್ರೆ ದೊಡ್ಡ ಅಮೌಂಟ್ ಇರುತ್ತೆ, ಒಂದೇ ಸಾರಿ ಇದು ಬಿಡುತ್ತೆ ಅಲ್ಲಿ. ನೆನ್ಪಿಟ್ಕೊಳ್ಳಿ. ಆಮೇಲೆ ಗ್ರಾಂಟ್ಸ್ ರಿಸೀವ್ಡ್. ಈಗ ವಿಶ್ವಸಂಸ್ಥೆ, ವರ್ಲ್ಡ್ ಬ್ಯಾಂಕ್ ನಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಸರ್ಕಾರಕ್ಕೆ ದುಡ್ಡು ಕೊಡ್ತಾರೆ, ಅನುದಾನ ಕೊಡ್ತಾರೆ. ಸ್ವಚ್ಛ ಭಾರತ ಅಭಿಯಾನ ಇರ್ಬೋದು, ಮತ್ತೆ ಯಾವ್ದೋ ಇರ್ಬೋದು. ಅದಕ್ಕೆ ಗ್ರಾಂಟ್ಸ್, ಅನುದಾನ ಅಂತ ಕರಿತೀವಿ. ಅವುಗಳಿಗೂ ಕೂಡ ಎಲ್ಲಿ ಬರುತ್ತೆ? ರೆವಿನ್ಯೂ ರೆಸಿಪ್ಟ್ ನಲ್ಲಿ ಕೂಡ, ರೆವಿನ್ಯೂ ರೆಸಿಪ್ಟ್ ಅಲ್ಲೇ ಬರುತ್ತೆ, ಕ್ಯಾಪಿಟಲ್ ಅಲ್ಲಿ ಬರಲ್ಲ ಅವೆಲ್ಲ. ಇದು ಒಂದೇ ಸಾರಿ ಇದ್ರೂ ಕೂಡ ರೆವಿನ್ಯೂ ಅಲ್ಲೇ ಬರುತ್ತೆ. ಇದೊಂದು ನೆನ್ಪಿಟ್ಕೊಡ್ರಿ. ಇನ್ನು ರೆವಿನ್ಯೂ ರೆಸಿಪ್ಟ್ ಬಂತು, ಇಲ್ಲಿಂದ ಖರ್ಚು ಹೇಗೆ ಆಗುತ್ತೆ? ಕ್ಯಾಪಿಟಲ್ ಬಜೆಟ್ ಅಲ್ಲಿ ನಾವೇ ನೋಡಿದ್ವಿ, ಒಂದೇ ಸಾರಿ ಖರ್ಚಾಗೋದು ನೋಡಿದ್ವಿ. ಪ್ರತಿ ಸಾರಿ ಸ್ವಲ್ಪ 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 ಖರ್ಚುಗಳು ಬರ್ತಾ ಇರುತ್ತೆ ನೋಡಿ. ಇಂಟ್ರೆಸ್ಟ್ ಪೇಡ್ ಆನ್ ಲೋನ್ಸ್. ಇಲ್ಲಿ ಏನ್ ಮಾಡಿತ್ತು ಸರ್ಕಾರ? ಸಾಲ ತಗೊಂಡಿತ್ತು ಕೇಂದ್ರ ಸರ್ಕಾರ. ಒಳಗಡೆಯಿಂದನೂ ತಗೊಂಡಿತ್ತು, ಹೊರಗಡೆಯಿಂದನೂ ತಗೊಂಡಿತ್ತು. ಇವ್ರಿಗೆ ಬಡ್ಡಿ ಕಟ್ಟಬೇಕಲ್ಲ. ಆ ಬಡ್ಡಿ ಎಲ್ಲಿ ಹೋಗುತ್ತಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್, ಸರ್ಕಾರದಿಂದ ಆಗ್ತಿರೋ ಎಕ್ಸ್ಪೆಂಡಿಚರ್, ಇಂಟ್ರೆಸ್ಟ್ ಹೋಗ್ತಾ ಇದೆ. ಗ್ರಾಂಟ್ಸ್ ಗಿವನ್, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಅನುದಾನ ಕೊಡ್ತಾ ಇದೆ, ಅದಿಲ್ಲಿ ಬರುತ್ತೆ ಎಕ್ಸ್ಪೆಂಡಿಚರ್. ಈ ಗ್ರಾಂಟ್ಸ್ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಬೇರೆಯವ್ರು ಕೊಡ್ತಾ ಇರುವಂತ ಧನ. ಈ ಗ್ರಾಂಟ್ ಅಂದ್ರೆ ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇರುವಂತ ಧನ. ಅಥವಾ ಇಲ್ಲಿ ರಾಜ್ಯ ಸರ್ಕಾರ ಅಂತ ನೀವು ಮೆನ್ಷನ್ ಮಾಡಿದ್ರೆ ಇದು ಜನರಿಗೆ ಕೊಡ್ತಾ ಇರುವಂತ ಹಣ. ಇನ್ನು ಸಬ್ಸಿಡಿಗಳನ್ನ ಕೊಡ್ತಾ ಇರುತ್ತೆ. LPG ಸಬ್ಸಿಡಿ ಇರ್ಬೋದು, ರಸಗೊಬ್ಬರಗಳ ಸಬ್ಸಿಡಿ ಪ್ರತಿ ವರ್ಷ ಕೊಡ್ಬೇಕಲ್ವಾ ಅದನ್ನ. ಹಾಗೆ ಡಿಫೆನ್ಸ್ಗೋಸ್ಕರ ಏನೇನ್ ಖರ್ಚು ಮಾಡ್ತಾರೆ ಅದೆಲ್ಲ ಇಲ್ಲಿ ಬರುತ್ತೆ. ಆಮೇಲೆ ಪೆನ್ಷನ್ಗಳು, ಇವೆಲ್ಲ ಇಲ್ಲಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಈ ಚಾರ್ಟ್ ನಿಮ್ಗೆ ಬಾಯಿ ಇರಬೇಕು. ನೆನ್ಪಿಟ್ಕೊಳ್ಳಿ, ಒಂದ್ 4-5 ಸರ್ತಿ ಬರೀರಿ, ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ಇದು ನಮ್ಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ. ಹಾಗೇನೆ ನೋಟ್ ಮಾಡ್ಕೊಳ್ಳಿ. ಸರ್ ನಿಮ್ಗೆ PYQ ಓದುವಾಗ ಯಾವ್ದಾದ್ರು ಕಾನ್ಸೆಪ್ಟ್ ಮಿಸ್ ಆಗಿದೆ, ಈಗ ನಾನು ಏನ್ ಕೇಳಿದೆ ನಿಮಗೆ, ಏಂಜಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕೇಳಿದೆ, ವೆಂಚರ್ ಕ್ಯಾಪಿಟಲ್ ಬಗ್ಗೆ